ಮಾಧ್ಯಮದಲ್ಲಿ ಸಿಕ್ತು, ಹಾಗೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಬಹಳ ವೈರಲ್ ಆಗಿ ಹರಿದಾಡ್ತು. ಈ ಪತ್ರ ಈಗಷ್ಟೇ ನಾವು ರಾಮಚಂದ್ರ ಶೆಟ್ಟಿ ಅನ್ನೋರು ಏನು ಮಾತನಾಡಿದ್ರು, ಅವ್ರು ಹೇಳೋ ಪ್ರಕಾರ ಈಗೇನು ಅನಾಮಧೇಯ ವ್ಯಕ್ತಿ ಅಂತ ಹೇಳಿ ಬಂದು ಈ ಜಾಗಗಳನ್ನು ಗುರುತಿಸ್ತಿದ್ದಾನೆ, ಅಲ್ಲಿ ಶವಗಳನ್ನು ಹೂತಾಕಿರೋದಾಗಿ ಹೇಳ್ತಿದ್ದಾನೆ. ಆತ ಅಧಿಕೃತವಾಗಿ ಅಲ್ಲಿ ಸಿಗ್ತಾ ಇದ್ದಂತಹ ಅನಾಥ ಶವಗಳನ್ನು ದಫನ್ ಮಾಡೋ ಕಾರ್ಯಕ್ಕೆ ನಿಯೋಜನೆಗೊಂಡವನು. ಇದಕ್ಕೆ ಸಾಕ್ಷಿ ಈ ಪತ್ರ ಕೂಡ ಅವನ ಪರವಾಗಿ ಬರೆಯಲಾಗಿದೆ. ಆತ ಹೀಗೆ ಹೂತು ಹಾಕಿದ್ದ ಒಂದು ಶವ, ಅದಕ್ಕೆ ಖರ್ಚಾದ 500 ರೂಪಾಯಿ. ಆ 500 ರೂಪಾಯಿಯನ್ನ ಸರ್ಕಾರದ ಕಡೆಯಿಂದ ಅಥವಾ ಪೊಲೀಸ್ ಇಲಾಖೆಯಿಂದ ಕೊಡಿಸಿ ಅಂತ ಹೇಳಿ ಆತ ಬರೆದಿದ್ದಾನೆ ಎನ್ನಲಾದ ಪತ್ರ. ಇದರಲ್ಲಿ ಅವರ ಹೆಸರು ಇದೆ, ಬಟ್ ಅದು ಹೌದೋ ಇಲ್ಲೋ ಅನ್ನೋದು ಗೊತ್ತಿಲ್ಲ. ಈ ಅನಾಮಧೇಯ ವ್ಯಕ್ತಿನೇನೆ ಈ ಪತ್ರ ಬರೆದಿರುವ ವ್ಯಕ್ತಿನ ಅನ್ನೋದು ಗೊತ್ತಿಲ್ಲದೆ ಇರೋ ಕಾರಣಕ್ಕೋಸ್ಕರ ನಾವು ಅದನ್ನ ಮಾರ್ಕ್ ಮಾಡಿದ್ದೇವೆ. ಆತನ ಹೆಸರನ್ನ ನಾವು ತೋರಿಸ್ತಾ ಇಲ್ಲ. ಅಂದ್ರೆ ಈ ಪತ್ರವನ್ನ ವೈರಲ್ ಮಾಡೋ ಮೂಲಕ, ಆಚೆ ಹಾಕೋ ಮೂಲಕ ಏನ್ ಹೇಳಲಿಕ್ಕೆ ಹೊರಟಿದ್ದಾರೆ ಅಂದ್ರೆ, ಈತ ಯಾರು ಅನ್ನೋದು ಧರ್ಮಸ್ಥಳ ಗ್ರಾಮಸ್ಥರಿಗೆ ಗೊತ್ತಿದೆ. ಈತ ಶವಗಳ ಮೇಲೆ ಸಿಗ್ತಾ ಇದ್ದ ಚಿನ್ನವನ್ನ ಕದ್ದು ಆ ರೀತಿಯ ಅಪಖ್ಯಾತಿಗೊಳಗಾಗಿ ಊರು ಬಿಟ್ಟವನು. ಈಗ ವಾಪಸ್ ಬಂದಿರೋದು ಕ್ಷೇತ್ರದ ಹೆಸರನ್ನ ಹಾಳು ಮಾಡಲಿಕ್ಕೆ, ಕ್ಷೇತ್ರಕ್ಕೆ ಕಳಂಕ ತರಲಿಕ್ಕೆ. ರವಿಕೃಷ್ಣ ರೆಡ್ಡಿ ಅವರೇ, ತಮ್ಮಿಂದಲೇ ನಾನು ಡಿಬೇಟನ್ನು ಓಪನ್ ಮಾಡ್ತೀನಿ. ಇಂಥ ಆರೋಪ ತನಿಖೆ ಹಂತದಲ್ಲಿ ಯಾವ ರೀತಿ ಗಮನಿಸ್ತೀರಿ? ತಾವು ಕೂಡ ನ್ಯಾಯಕ್ಕಾಗಿ ಹೋರಾಟ ಮಾಡ್ತಿರುವವರು. ಇದು ತನಿಖೆಯ ವಿಚಾರದಲ್ಲಿ ಈ ಪತ್ರ ಮತ್ತು ಅದರಲ್ಲಿರುವಂತಹ ವಿಚಾರ ಏನಿದೆ, ಆರೋಪ, ಅದು ಯಾವುದೇ ತರಹ ಪ್ರಭಾವ ಬೀರುವಂಥದ್ದಲ್ಲ. ಯಾಕಂದರೆ ಆ ವ್ಯಕ್ತಿಯ ಚಾರಿತ್ರ್ಯ ಏನು, ಆ ವ್ಯಕ್ತಿಯ ಹಿನ್ನೆಲೆ ಏನು ಅನ್ನೋದು ಈಗ ಅನಗತ್ಯ. ಆತ ನಾನು ಇಂತಹ ನನಗೊಂದು ಶವಗಳು ಸಿಗ್ತಾ ಇತ್ತು, ತೋರಿಸ್ತೀನಿ ಅಂತ ಬಂದಿದ್ದಾನೆ. ಕಾನೂನಿನ ಪ್ರಕಾರ ಅಂತಹ ಸಂದರ್ಭದಲ್ಲಿ ಯಾವುದೇ ಜವಾಬ್ದಾರಿಯುತ ಕನ್ಸರ್ನ್ಡ್ ಅಥಾರಿಟಿ ಏನಿರ್ತಾರೆ, ವಿಶೇಷವಾಗಿ ಪೊಲೀಸರು, ಅದನ್ನು ಕೇಸ್ ರಿಜಿಸ್ಟರ್ ಮಾಡಿಕೊಂಡು ತನಿಖೆಯನ್ನು ಶುರು ಮಾಡಬೇಕು. ಇಲ್ಲಿ ಮಾಡದೇ ಇದ್ದಾಗ ಕೋರ್ಟಲ್ಲಿ ಹೋದಾತ, ಅದಾದ ನಂತರ SIT ಮಾಡಲಾಗಿದೆ, ಈಗ SIT ತನಿಖೆ ಆಗ್ತಾ ಇದೆ. ಅದನ್ನು ಬಿಟ್ಟು ಈಗ ಆ ವ್ಯಕ್ತಿಯ ಹಿನ್ನೆಲೆ ಅನ್ನುವಂಥದ್ದು ಈಸ್ ನಾಟ್ ಆನ್ ಟ್ರಯಲ್. ಯಾರೀಗ ಟ್ರಯಲ್ ಅಲ್ಲಿರೋದು? ಶವಗಳ ಕೊಟ್ಟವರು ಆ ಥರ ಜನ. ಇವಾಗಲ್ಲ, ಅದೀಗಲ್ಲ. ಅವನು ನಿಜಕ್ಕೂ ಸುಳ್ಳು ಹೇಳಿದ್ದಾನೆ ಅಥವಾ ಇನ್ನೊಂದೇನೋ ಮಾಡಿದ್ದಾನೆ ಅಂದಾಗ ಆಮೇಲೆ ಅದಂತೂ ಈಗ ಹೇಳ್ತಿದ್ದಾರೆ, ಯಾರು ಶವದ ಮೇಲೆ ಬಂಗಾರ ಕದೀತಿದ್ದ ಅಂತ. ಇವನಿಗೆ ಶವ ಸಿಕ್ಕ ಮೇಲೆ ತಾನೇ ಅದು ಶವ. ಇವನಿಗೆ ಯಾರು ಕೊಟ್ರು ಶವ ಕೊಡುವಂತ? ಇವನೇನು ಹೋಗಿ ಯಾರನ್ನೋ ಕೊಂದು ತಂದು ಹಾಕಿದ್ದಾನೆ ಅಂತ ಅವರು ಹೇಳ್ತಾ ಇಲ್ಲ. ಶವ ಕೊಡುವಾಗ ಯಾವ ಸ್ಥಿತಿಲಿ ಕೊಟ್ಟಿರ್ತಾರೋ ಅದೇ ಸ್ಥಿತಿನಲ್ಲಿ ಮಣ್ಣು ಮಾಡಬೇಕು ಅಂತ ಇರುತ್ತೆ. ಆದರೆ ಅದ್ರ ಮೇಲೆ ಚಿನ್ನನೋ ಕಾಣಿಸಿದಾಗ ನಿಮಗೆ ಗೊತ್ತಿರಬಹುದು, ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ನಮ್ಮ ಭಾಗದಲ್ಲಿ ಶವ ಉಳೋವಾಗ ನಮ್ಮದು ಉಡ್ದಾರ ಇದ್ರೆ ಉಡ್ದಾರನೂ ಕುಯ್ದಾಕ್ತಾರೆ. ಹೆಣ್ಮಕ್ಳು ಲಂಗ ಅದಿದ್ರೆ ಅದನ್ನು ಅಲ್ಲಿ ಕುಯ್ತಾರೆ. ಎಲ್ಲ ಪ್ರತಿಯೊಂದು ಬಂಗಾರ ಏನಿದೆಯೋ ಪ್ರತಿಯೊಂದು ತೆಗೆದು ಬಿಡ್ತಾರೆ, ಬೆಳ್ಳಿ ಕೂಡ ತೆಗಿತಾರೆ. ಹಾಗಿರುವಾಗ ಶವದ ಮೇಲೆ ಇದ್ದ ಬಂಗಾರವನ್ನು ಕದಿಯೋದೇನು ಬಂತು? ಅದು ಕದಿಯೋದಿಕ್ಕೆ ಅವನೇನು ಅದಕ್ಕೆ ಅವನೆಲ್ಲ ಅಲ್ಲಿ ಹೋಗಿ ಕದ್ದು ಮುಚ್ಚಿ ಮಾಡ್ತಾ ಇದ್ನ? ಇಲ್ವಲ್ಲ, ಅವ್ನು ಶವ ಕೊಟ್ಟಿರು ದಫನ್ ಮಾಡ್ತಿದ್ದ. ದಫನ್ ಮಾಡಿದಾಗ ಯಾರೋ ಇದ್ದಾಗ ಕದ್ದಿದ್ದನ್ನು ನೋಡಿದವ್ರು ಯಾರು? ಅವ್ರು ಹೇಳಬೇಕು. ಯಾಕೆ ಅವ್ರು ಅದನ್ನು ಕದ್ದ ಅಂತ ಯಾಕೆ ಹೇಳ್ತಿದ್ದಾರೆ ಅಂತ. ಹಾಗಾಗಿ ಅದೇನೇ ಇರಲಿ, ಇದು ಅನಗತ್ಯವಾದದ್ದು. ನನಗೆ ಪ್ರಕಾರ ನಾನು ಆ ವಿಚಾರ ಮಾತಾಡೋದಕ್ಕೆ ಬಂದಿಲ್ಲ. ನನ್ನ ಪ್ರಕಾರ ನಾನು ನೋಡಿಲ್ಲ, ಪತ್ರನೂ ನೋಡಿಲ್ಲ. ಇಂಥದ್ದೊಂದು ಪತ್ರ ಈಗ ಆಚೆ ಬರಲಿಕ್ಕೆ ಆಚೆ ತಂದವರ ಉದ್ದೇಶ ಏನಿರಬಹುದು ಅಂತ ಹೇಳಿ ಅವ್ರದ್ದು ಬಹುತೇಕವಾಗಿ ಈಗಿನ ಸಂದರ್ಭದಲ್ಲಿ ನಾನು ನೋಡ್ತಿರೋವಾಗ ನ್ಯಾಯಕ್ಕಾಗಿ ಕೇಳೋದಕ್ಕಿಂತ ಬಹಳಷ್ಟು ಸಂದರ್ಭದಲ್ಲಿ ಯಾರ್ದೋ ತೇಜೋವಧೆ ಮಾಡೋದಕ್ಕೋ ಅಥವಾ ಜನರ ದಿಕ್ಕು ತಪ್ಪಿಸೋದಕ್ಕೋ ಇವತ್ತು ಚರ್ಚೆಗಳು, ಮಾತುಗಳು ಈ ಥರದ್ದು ನಡೀತಾ ಇದೆ. ಹಾಗಾಗಿ ಇದು ದಿಕ್ಕು ತಪ್ಪಿಸೋದು ಹೌದೋ ಅಲ್ವೋ ನನಗೆ ಗೊತ್ತಿಲ್ಲ. ಆದರೆ ನನ್ನ ಪ್ರಕಾರ ಈಗ ಅದು ಯಾರೋ ಆ ವ್ಯಕ್ತಿ ಏನು ಹೇಳ್ತಿದ್ದಾರೆ, ಅನಾಮಿಕ ವ್ಯಕ್ತಿ ಈಸ್ ನಾಟ್ ಆನ್ ಟ್ರಯಲ್. ಅವನದೇನಾದ್ರೂ ಇದ್ರೆ ಅವನ ವಿಚಾರಣೆಗೆ ಬಂದಾಗ ಅಲ್ಲಿ ಇನ್ನು ಮುಂದಕ್ಕೆ ಅವನು ಹಿ ಮೇ ಬಿ ಆನ್ ಟ್ರಯಲ್, ಹಿ ಶುಡ್ ಬಿ ಆನ್ ಟ್ರಯಲ್. ಯಾಕಂದ್ರೆ ಕೋರ್ಟ್ಗೆ ಹೋದಾಗ ಅವನು ಸಾಕ್ಷ್ಯನಾದ್ರೂ ಹೇಳಬೇಕಾಗುತ್ತೆ. ಸಾಕ್ಷ್ಯ ಹೇಳಿದಾಗ ಅದನ್ನ ವ್ಯತಿರಿಕ್ಸುವಂಥದ್ದು ಇರುತ್ತೆ. ಹಾಗಾಗಿ ಯಾವುದೇ ಇವನಂತೂ ಈಗ ಸದ್ಯಕ್ಕೆ ನಾವು ಅವನು ಟ್ರಯಲ್ ಮಾಡೋ ಅಗತ್ಯ. ಆಯ್ತು, ಗ್ರಾಮಸ್ಥರು ಹಾಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಆದ ಕೇಶವಗೌಡರು ಇದನ್ನೆಲ್ಲ ಕೇಳಿಸ್ಕೊಳ್ತಿದ್ದಾರೆ. ಕೇಶವಗೌಡ್ರೆ, ನಾವು ಈತನೇ ಆತ, ಯಾರು ಚಿನ್ನವನ್ನ ಕಳ್ತನ ಮಾಡ್ತಿದ್ದ ಅನ್ನೋ ಆರೋಪ ಇದೆ, ಆತನೇ ಈತ ಅಂತ ಎಲ್ಲೂ ಹೇಳ್ತಿಲ್ಲ. ನಿಮ್ಮ ಕಿವಿಗೆ ಆ ಸಂದರ್ಭದಲ್ಲಿ ಬಿದ್ದ ಘಟನೆ ಏನು? ಈಗ ರವಿಕೃಷ್ಣ ರೆಡ್ಡಿ ಅವರು ಕರೆಕ್ಟ್ ಪಾಯಿಂಟ್ ಕೇಳಿದ್ರು. ಅರೆ, ಯಾರೋ ಒಬ್ರು ಶವ ತಂದು ಕೊಟ್ಟು ದಫನ್ ಮಾಡೋ ಕಾರ್ಯಕ್ಕಿಂತ ಅಧಿಕೃತವಾಗಿ ನೇಮಕವಾದವನಾದ್ರೆ ಆ ಹೆಣದ ಮೇಲಿರೋ ಚಿನ್ನ ಕದಿಲಿಕ್ಕೆ ಅವಕಾಶ ಹೆಂಗಿರುತ್ತೆ? ಅದನ್ನ ಮಾನಿಟರ್ ಮಾಡ್ತಾರಲ್ವ ಎಲ್ರು. ಈ ಆರೋಪ ಯಾಕೋ ಒಂದ್ ಸ್ವಲ್ಪ ತೇಲಿಸ್ದಂಗಿದೆಯಲ್ಲ, ಯಾಕೋ ಲಾಜಿಕಲಿ ಸರಿಯಾಗಿ ಅನಿಸ್ತಿಲ್ವಲ್ಲ ಅಂತ ಹೇಳಿ. ಇದರಲ್ಲಿ ಲಾಜಿಕಲ್ ಆಗಿ ಸ್ವಲ್ಪ ಸ್ಮಾಲ್ ಕರೆಕ್ಷನ್ ಪ್ಲೀಸ್. ನಾವು ಯಾವುದೇ ಅನಾಮಿಕ ವ್ಯಕ್ತಿಯ ಬಗ್ಗೆ ಅಥವಾ ದೂರದರ್ನ ವ್ಯಕ್ತಿಯ ಬಗ್ಗೆ ಇಲ್ಲಿ ಹೇಳ್ತಾ ಇಲ್ಲ. ಅವರು ಪ್ರೆಸ್ ರಿಲೀಸ್ ಮಾಡಿದಂತ, ವಕೀಲರು ಪ್ರೆಸ್ ರಿಲೀಸ್ ಮಾಡಿದಂತ ಆ
ಹೌದು, ಅದರಲ್ಲಿ ಏನಿತ್ತು ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ 2014 ಇಸ್ವಿಯಲ್ಲಿ ಧರ್ಮಸ್ಥಳ ಬಿಟ್ಟು ಹೋಗಿದ್ದಾನೆ. 1995ರಿಂದ 2014 ಇಸ್ವಿವರೆಗೆ ಧರ್ಮಸ್ಥಳದಲ್ಲಿ ಕೆಲಸ ಮಾಡಿದ್ದಾನೆ. ಅವನು ಜೀವಭಯ ಇದೆ, ಅವನ ಫ್ಯಾಮಿಲಿಗೆ ಥ್ರೆಟ್ ಇದೆ ಎಂಬ ದೃಷ್ಟಿಯಲ್ಲಿ ಅವನು ಇಲ್ಲಿಂದ ಓಡಿದ್ದಾನೆ ಅಂತ ಹೇಳುವಾಗ, ಆ ವ್ಯಕ್ತಿ ಅಂತ ವ್ಯಕ್ತಿ ಯಾರಾದರೂ ಇಲ್ಲಿ ಇದ್ದಾರಾ ಅಂತ ಟ್ರೇಸ್ ಮಾಡುವಾಗ ಒಬ್ಬ ವ್ಯಕ್ತಿ ನಮಗೆ 2014 ಇಸ್ವಿಯಲ್ಲಿ ಇಲ್ಲಿ ಅವನು ಅಂತ ಕೃತ್ಯ ಮಾಡ್ತಿದ್ದವನು ಹೆಣದ ಮೇಲಿಂದ ಅಂತ ಹೇಳಿದರೆ ಹೆಣವನ್ನು ಅವನಿಗೆ ದಫನ ಮಾಡುವಂಥ ಯಾವುದೇ ಅಧಿಕಾರ ಅವನಿಗಿಲ್ಲ, ಕೊಡ್ಲೂ ಇಲ್ಲ. ಪಂಚಾಯತ್ನವರು ಇದನ್ನು, ಅವನು ಪಂಚಾಯತ್ ನೌಕರ ಅಲ್ಲ, ಹಾಗಾಗಿ ದಫನ ಮಾಡಿದ್ದು ಇಲ್ಲಿ ಹ್ಯಾಂಡ್ ಓವರ್ ಮಾಡಿದ ಮೇಲೆ ಅಲ್ಲ. ಹೆಣ ಏನು ಅಲ್ಲಿ ಇರ್ತಿತ್ತೋ ನದಿಯಲ್ಲಿ, ಅಲ್ಲಿ ಡೀಪ್ ಆಗಿ ಇವನು ಮುಳುಗುವಂಥ ಒಬ್ಬ ತಜ್ಞ. ಎಷ್ಟು ಡೀಪ್ ಆಗಿದ್ರೂ ಆ ನದಿಯಲ್ಲಿ ಮುಳುಗಿ ಆ ಹೆಣವನ್ನು ಎತ್ತಿಕೊಂಡು ಬರ್ತಿದ್ದ. ಆ ಹೆಣದಲ್ಲಿ ಏನಾದರೂ ಅಲ್ಲಿ ವ್ಯಾಲ್ಯೂಬಲ್ ವಸ್ತುಗಳು ಕಂಡಾಗ ಅದನ್ನು ಅಲ್ಲೇ ಇಟ್ಟು ಬರ್ತಿದ್ದ, ಕಟ್ಟಿ ಹಾಕಿಕೊಂಡು ಅಲ್ಲೇ ಇಟ್ಟು ಬರ್ತಿದ್ದ, ಅದಕ್ಕೆ ಬೇಕಾದ ಮೆಟೀರಿಯಲ್ ಕೊಂಡು ಹೋಗ್ತಿದ್ದ. ಸಂಜೆ 6 ಗಂಟೆಯ ಮೇಲೆ ಬಂದು ಅದನ್ನು ಎತ್ತಿಕೊಂಡು ಹೋಗಿ ಲೋಕಲ್ ಆಗಿ ಇದರಲ್ಲಿ ಮೊಬೈಲ್ ಇದ್ದರೆ ಸರಿ ಇದ್ದರೆ ಅದನ್ನು ಆತ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡ್ತಿದ್ದ. ಹಣ ಇದ್ದರೆ ಅದನ್ನು ಇಲ್ಲಿ ಚಿಲ್ಲರೆ ಹಣವನ್ನು ಅವನು ಲೋಕಲ್ ಪರ್ಸನ್ಸ್ಗೆ ಕೊಡ್ತಾ ಇದ್ದ. ಏನಾದರೂ ಚಿನ್ನ ಬೆಳ್ಳಿ ಇಂಥದನ್ನು ಇದ್ದರೆ ಅವನು ಉಜಿರೆ ವ್ಯಾಪಾರಸ್ಥರಿಗೆ ಹೋಗಿ ಮಾರಾಟ ಮಾಡ್ತಿದ್ದ ಅಂತ ಹೇಳುವಂಥ ಆರೋಪ ಅವನ ಮೇಲೆ ಇತ್ತು. ಆ ವ್ಯಕ್ತಿಯೇ ಈ ವ್ಯಕ್ತಿ ಅಂತ ನಾವು ಎಲ್ಲೂ ಕೂಡ ಹೇಳ್ತಾ ಇದ್ದೀವಿ. ಇಲ್ಲ ಇಲ್ಲ, ಒಂದು ನಿಮಿಷ ಆಯ್ತು, ಒಂದು ಚಿಕ್ಕ ಕ್ಲಾರಿಫಿಕೇಶನ್ ಕೇಶವ್ ಗೌಡ್ರೆ. ಈತ ಅಧಿಕೃತವಾಗಿ ನೇಮಕವಾದ ಶವಗಳನ್ನ, ಅನಾಥ ಶವಗಳನ್ನ ದಫನ್ ಮಾಡ್ಲಿಕ್ಕೆ ಅಧಿಕೃತವಾಗಿ ನೇಮಕಗೊಂಡಾತ ಅಲ್ಲ. ನೀವೀಗ ಯಾರ ಬಗ್ಗೆ ಹೇಳಿದ್ರಿ? ಆತ ಅಲ್ಲ. ಹಾ, ಎಕ್ಸಾಕ್ಟ್ಲಿ. ನಾನು ನನ್ನ ವೀಕ್ಷಕರಿಗೆ ತಿಳಿಸ್ಬಿಡ್ತೀನಿ. ಒಂದೇಗಳಿಗೆ ಅಲ್ಲಿಗೆ ನಾವು ಈ ಚರ್ಚೆ ನಡೆಸ್ತಿರೋದೇ ಇಂಥ ವಿಚಾರಗಳು ಆಚೆ ಬರಲಿ ಅಂತ ಹೇಳಿ. ಅಲ್ಲಿಗೆ ಕೇಶವ ಗೌಡ್ರು ಹೇಳೋ ಮಾಹಿತಿ ಪ್ರಕಾರ ಆತ ಅಧಿಕೃತವಾಗಿ ನೇಮಕಗೊಂಡ ವ್ಯಕ್ತಿ ಅಲ್ಲ, ಕಳ್ಳ ಅಂತ ಹೇಳಿ ಯಾರ ಮೇಲೆ ಆರೋಪ ಇತ್ತು ಆತ. ಈಗ ಅಧಿಕೃತವಾಗಿ ನೇಮಕಗೊಂಡವನಲ್ಲ ಅಂದ್ರೆ ಈ ಪತ್ರ ಅವನದಲ್ಲ ಅಲ್ವಾ? ಅಧಿಕೃತವಾಗಿ ನೇಮಕಗೊಂಡವನಾಗಿದ್ದಿದ್ರೆ ಮಾತ್ರ ಪೊಲೀಸ್ ಇಲಾಖೆಗೆ ನಾನು ಶವ ದಫನ್ ಮಾಡಿದ್ದೇನೆ. ಹೇಳಿ. ಅಧಿಕೃತವಾಗಿ ನೇಮಕಗೊಂಡದಂದ್ರೆ ಪಂಚಾಯತಿಂದ ಯಾರು ಕೂಡ ಪಂಚಾಯತಿಗೆ ಯಾವಾಗ ರಿಕ್ವೆಸ್ಟ್ ಲೆಟರ್ ಬರ್ತದ ಪೊಲೀಸ್ನವರಿಗೆ, ಆಗ ಅಲ್ಲಿಂದ ಪಂಚಾಯತ್ ನೌಕರರು ಹೋಗಿ ಅದನ್ನು ದಫನ ಮಾಡ್ತಾರೆ. ಇಲ್ಲಿ ಒಬ್ಬ ಇದ್ದಂಥ ವ್ಯಕ್ತಿ 2014ರಲ್ಲಿ ಬಿಟ್ಟು ಹೋದಂಥ ವ್ಯಕ್ತಿ ಅಂತ ನಮ್ಮ ಏನು ನೌಕರರಿದ್ರು 1-2 ಜನ ಇದ್ದಾಗ 1-2 ಜನರಿಂದ ಹೆಣ ಹುಡ್ಲಿಕ್ಕೆ ಸಾಧ್ಯವೇ ಇಲ್ಲ. 1-2 ಜನ ಅಲ್ಲಿ ಎಕ್ಸ್ಟ್ರಾ ಬೇಕಾಗ್ತದೆ. ಆಗ ಕ್ಷೇತ್ರದಲ್ಲಿ ಇರುವಂಥ ಯಾರಾದರೂ ನೌಕರರಿದ್ರೆ ಅವರನ್ನು ನಾವು ಅಸಿಸ್ಟ್ ಮಾಡಿ ಅಂತೇಳಿ ಪಂಚಾಯತಿಂದ ರಿಕ್ವೆಸ್ಟ್ ಮಾಡುವಾಗ ಅವರು 2 ಜನರನ್ನು ಕಳಿಸ್ತಾ ಇದ್ರು. ಅದು ಆಫ್ ದ ಡ್ಯೂಟಿ 6 ಗಂಟೆ ಮೇಲೆ ಆದರೆ ಅವರು ಅಲ್ಲಿ ಹೇಳಬೇಕು ಅಂತಿಲ್ಲ, ಅವರಷ್ಟಕ್ಕೆ ಬರ್ತಿದ್ರು. ಅವ್ರು ಲೈಕ್ ಮಾಡಿ ಹೆಣ ಹೂಳ್ಬೇಕಾದ್ರೂ ಒಬ್ಬರಿಗೆ ಆ ಮನಸ್ಸು ಬೇಕು. ಆಮೇಲೆ ಅದಕ್ಕೆ ಎಕ್ಸ್ಟ್ರಾ ಪೇಮೆಂಟ್ ನಾವು ಕೊಡ್ತಿದ್ದೆವು. ಯಾರೊಟ್ಟಿಗೆ ಅಂತ ಹೇಳಿದ್ರೆ ಪಂಚಾಯತ್ನ ಅಧಿಕೃತ ನೌಕರರ ನಾವು ಹೆಸರಲ್ಲಿ ವೋಚರ್ ಮಾಡಿ ನಾವು ಕೊಡ್ತಿದ್ದೆವು. ಬಿಟ್ಟು ಈ ವ್ಯಕ್ತಿ ಅವನು ಯಾವುದೇ ರೀತಿಯಲ್ಲಿ ಅಲ್ಲ ಅಂತ ಹೇಳಿದ್ದು ನಾನು. ಹಾಗೆ ಅವನು ಅಧಿಕೃತ ದಫನ ಮಾಡುವವನಲ್ಲ ಅಂತ ಹೇಳಿದ್ದು ಆ ದೃಷ್ಟಿಯಲ್ಲಿ ಹೇಳಿದ್ದು. ಓಕೆ. ಮಹಾಬಲ್ ಶೆಟ್ರು ಕೂಡ ಜಾಯಿನ್ ಆಗಿದ್ದಾರೆ ಅಂತ ಹೇಳಿ ನನಗೆ ಮಾಹಿತಿ ಬಂತು. ಸರ್ ನಮಸ್ಕಾರ, ನನ್ನ ಧ್ವನಿ ಕೇಳ್ತಾ ಇದ್ರೆ ಸ್ವಾಗತ ತಮಗೂ ಕೂಡ. ಈಗಿರೋ ಕನ್ಫ್ಯೂಷನ್ ಅದು ಸರ್, ಅಂದ್ರೆ ಯಾರೋ ಒಬ್ಬ ವ್ಯಕ್ತಿ ಇದ್ದ, ಆತನಿಗೆ ಇದೇ ಜವಾಬ್ದಾರಿ. ಯಾವೆಲ್ಲ ಅನಾಥ ಶವಗಳು ಸಿಗತ್ತೆ ಅದನ್ನ ದಫನ್ ಮಾಡಲಿಕ್ಕೆ ಪೊಲೀಸರಿಗೆ ಸಹಕಾರ ಕೊಡೋದು, ಗ್ರಾಮ ಪಂಚಾಯತಿಗೆ ಸಹಕಾರ ಕೊಡೋದು. ಅದರ ಜೊತೆಗೆ ಇನ್ನೊಬ್ಬ ಇದ್ದ, ಅಥವಾ ಆತನೇ ಈತ ಇರಬಹುದೇನೋ, ಅದೊಂದು ಗೊಂದಲ ಇದೆ. ಅವನು ಅಧಿಕೃತವಾಗಿ ನೇಮಕಗೊಂಡವನಾಗಿರ್ಲಿಲ್ಲ ಆದರೂ ಕೂಡ ಈ ರೀತಿ ಆ ನದಿ ಒಳಗಡೆ ಸಿಗ್ತಾ ಇದ್ದ ಶವಗಳು, ಅದ್ರ ಮೇಲಿದ್ದ ಚಿನ್ನ ಇದನ್ನೆಲ್ಲ ಕದೀತಿದ್ದ. ಈಗ ನೀವು ಅಲ್ಲೇ ಇದ್ದವರು, ನಿಮ್ಮ ಗಮನಕ್ಕೆ ಬಂದ ಹಾಗೆ ಈ ಪ್ರಕ್ರಿಯೆ ಹೇಗೆ ನಡೀತಿತ್ತು ಸರ್, ಪ್ರಾಸೆಸ್? ನಾನು ನಿಮ್ಮನ್ನ ಆತ ಇವನ ಅಲ್ವಾ ಅಂತೇಳಿ ನಾನು ಆ ಪ್ರಶ್ನೆ ನಿಮ್ಮನ್ನು ಕೇಳೋದಿಲ್ಲ. ನಾನು ಕೇಳ್ತಿರೋದು ಇಷ್ಟೇ, ಆ ಪ್ರಕ್ರಿಯೆ ಹೆಂಗ್ ನಡೀತಿತ್ತು? ಯಾವುದೋ ಒಂದು ಶವ ಸಿಕ್ತು. ಒಂದ್ ನಿಮಿಷ ಇರುವಲ್ಲ, ಲೆಟ್ ಮಿ ಮಹಾಬಲ್ ಶೆಟ್ರು. ಅದ್ರ ಕಮೆಂಟ್ ಕೊಡ್ಲಿಕ್ಕೆ ನಾನು ಯೋಗ್ಯ ವ್ಯಕ್ತಿ ಅಲ್ಲ ಅಂತ ಭಾವಿಸ್ತೇನೆ. ಇಲ್ಲ ಮಹಾಬಲ್ ಶೆಟ್ರು, ನಾನು ಕೇಳ್ತಿರೋದು ಪ್ರಕ್ರಿಯೆ ಹೇಗ್ ನಡೀತಾ ಇತ್ತು? ಯಾವುದೋ ಒಂದು ಅನ್ಐಡೆಂಟಿಫೈಡ್ ಬಾಡಿ ಸಿಕ್ತು, ಅದನ್ನ ದಫನ್ ಮಾಡೋವರೆಗೂ ಆ ಪ್ರಕ್ರಿಯೆಗಳು ಯಾರ ಜವಾಬ್ದಾರಿ ಇರ್ತಿತ್ತು? ಅದು ಪೊಲೀಸರ ಜವಾಬ್ದಾರಿ. ಪೊಲೀಸರು ಮತ್ತು ಪಂಚಗಳು 5 ಪಂಚಾಯತಿದ 5 ಜನ ಪ್ರಮುಖರು ಇಟ್ಕೊಂಡು ಅವ್ರ ಎದುರಿಗೆ ದಫನ್ ಮಾಡ್ತಿದ್ರು. ಇನ್ಕ್ವೆಸ್ಟ್ ಪ್ರಿಪೇರ್ ಮಾಡುವಾಗಲೇ 5 ಜನ ಇರ್ತಿದ್ರು. ಅದನ್ನು ಅವ್ರ ಫೋಟೋ ತೆಗೆದು, ಅವಾಗ ಕ್ಯಾಮರಾ ಇರ್ತಿತ್ತು ಇಲ್ಲೋ ನನ್ಗೆ ಗೊತ್ತಿಲ್ಲ, ಬಟ್ ಫೋಟೋ ಕ್ರಮ ಪ್ರಕಾರ ಫೋಟೋ ತೆಗಿಬೇಕು. ಫೋಟೋ ತೆಗೆದು ನಮ್ಗೆ ಅಟಾಪ್ಸಿ ಮಾಡ್ಲಿಕ್ಕೆ ಕೊಟ್ಟು, ಅಟಾಪ್ಸಿ ಮಾಡಿದ ನಂತರ ನಾವು ಬಿಟ್ಟು